ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ದಿನೇ ದಿನೇ ಕೆಎಸ್ಆರ್ಟಿಸಿ ಬಸ್ನ ಅಪಘಾತ ಸಂಖ್ಯೆ ಹೆಚ್ಚಳವಾಗ್ತಿದೆ. ಇದಕ್ಕೆ ಕೆಲವೊಮ್ಮೆ ಚಾಲಕ ಕಾರಣ ಆಗಿದ್ರೆ ಹಲವೆಡೆ ಸಾರಿಗೆ ಸಂಸ್ಥೆಯೇ ನೇರ ಹೊಣೆಯಾಗಿರುತ್ತೆ. ಹೌದು, ಇದು ಅಚ್ಚರಿಯಾದ್ರೂ ನಿಜ. ಕೆಎಸ್ಆರ್ಟಿಸಿ ಬಸ್ಗಳು ಫಿಟ್ ಆಗಿಲ್ಲ. ಅದರಲ್ಲೂ ಗೇರ್, ಬ್ರೇಕ್, ಕ್ಲಚ್ ಸರಿಯಾದ ವರ್ಕಿಂಗ್ ಕಂಡೀಷನ್ ನಲ್ಲಿ ಇಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಂದಿನಿ ಮಾಡಿರೋ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ಕೆಎಸ್ಆರ್ಟಿಸಿಲಿರುವಂತಹ ಗಾಡಿಗಳು ಕಂಡೀಷನ್ ಅಲ್ಲಿಲ್ಲ, ಲಗೇಜ್ಗಳಿರಲ್ಲ, ಟೂಲ್ಸ್ಗಳಿರಲ್ಲ, ಸಂಬಂಧಪಟ್ಟ ಯಾವ ಮೆಕ್ಯಾನಿಕಲ್ ಐಟಮ್ಗಳು ಇರಲ್ಲ ಅಂತಹ ಮಾತಿದೆ. ಆ ಆರೋಪ ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನ ಬನ್ನಿ ನೋಡೋಣ. ಇದು ಚಿಕ್ಕಮಗಳೂರು ಗಾಡಿ ನೀವು ನೋಡ್ತಿದ್ದೀರಿ. ಇದು ಟೂಲ್ಸ್ ಬಾಕ್ಸು, ಲಗೇಜ್ ಬಾಕ್ಸ್ ಅಂತ. ಗಾಡಿ ಪಂಚರ್ ಆದರೆ ಸ್ಟೆಪ್ನಿ ಚೇಂಜ್ ಮಾಡೋಕ್ಕೆ, ಯಾವುದೇ ಎಮರ್ಜೆನ್ಸಿ ಟೈಮಲ್ಲಿ ಚಿಕ್ಕ ಪುಟ್ಟ ಮೆಕ್ಯಾನಿಕಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಮೆಕ್ಯಾನಿಕಲ್ ಪಾರ್ಟ್ಸ್ಗಳು ನೀವು ನೋಡ್ತಿದ್ದೀರಾ. ಯಾವ ಒಂದು ಇನ್ಸ್ಟ್ರೂಮೆಂಟು ಇಲ್ಲ, ಖಾಲಿ ಹೊಡಿತಿದೆ. ಈ ರೀತಿಯ ವ್ಯವಸ್ಥೆಯಲ್ಲಿ ಬಸ್ಗಳನ್ನು ಚಾಲಕರಿಗೆ ನೀಡಿದ್ರೆ ಇನ್ಯಾವ ರೀತಿಯ ಫೆಸಿಲಿಟಿಯನ್ನು ಬಸ್ ಡ್ರೈವರ್ಗಳು ಪ್ರಯಾಣಿಕರಿಗೆ ನೀಡೋಕ್ಕೆ ಸಾಧ್ಯ? ಇನ್ನು ಟೈರ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಿರಬಹುದು. ಎಷ್ಟೇ ಹೊಸ ಟೈರ್ ಆಗಲಿ, ಹಳೆ ಟೈರ್ಗಳಾಗಲಿ, ಈವರೆಗೂ ಸಹ ಬಹುಶಃ ಸುಮಾರು ಒಂದು ಡಿಪೋನಲ್ಲಿ 100 ಗಾಡಿಗೆ ಕನಿಷ್ಠ ಅಂದರೂ 25ರಿಂದ 30 ಗಾಡಿಗಳ ಟೈರ್ ಸವದೋಗಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ಇದು ಚಾಲಕರಿಗೆ ಹೇಳಲಾಗದಂತಹ ನೋವಾಗಿ ಪರಿಣಮಿಸಿದೆ. ನಿಮ್ಮ ಗಾಡಿಯಲ್ಲಿ ಟೂಲ್ಸ್ಗಳಿವೆಯಾ? ಇಲ್ಲ, ಟೂಲ್ಸ್ ಇಲ್ಲ ಮಮ್ಮಿ. ಇದು ಸ್ಟೇಪ್ನಿ ಇದೆ. ಯಾಕಿಲ್ಲ? ಮ್ಯಾನೇಜ್ ಮಾಡಿ ಕೊಟ್ಟಿಲ್ಲ. ನಿಮ್ಮ ಗಾಡೀಲಿ ಬ್ರೇಕು, ಕ್ಲಚ್ಚು, ಆರನ್ ಎಲ್ಲ ಬರುತ್ತಾ? ಹಾಂ, ಎಲ್ಲ ಇದೆ. ಎಲ್ಲ ಬರುತ್ತೆ. ನೀವು ತಗೊಳ್ಳೋ ಎಲ್ಲ ಗಾಡಿಲೂ ಬರುತ್ತಾ? ನಾವೆಲ್ಲ ಒಂದು ಗಾಡಿಯಲ್ಲಿ ಬರ್ತದೆ, ಒಂದು ಗಾಡಿಯಲ್ಲಿ ಬರೋಲ್ಲ. ಡಿಪೋ ಇಂದ ಗಾಡಿ ತೆಗೆದ ತಕ್ಷಣ ಎಲ್ರಿಗೂ ಗೊತ್ತಿರುತ್ತೆ, ಅದರಲ್ಲೂ ಎಸ್ಪೆಷಲಿ ಚಾಲಕರಿಗೆ ಗೊತ್ತಿರುತ್ತೆ ಗಾಡೀಲಿ ಬ್ರೇಕ್ ಇದೆಯಾ, ಕ್ಲಚ್ ಇದೆಯಾ, ಆಕ್ಸಿಲೇಟರ್ ಇದೆಯಾ, ಗೇರ್ ಬೀಳುತ್ತಾ ಅಂತ. ಇನ್ನು ಹೆಡ್ಲೈಟ್ಗಳಂತೂ ಮೇನ್ ರೋಡ್ಗಳಲ್ಲಿ ಹೆವಿ ವೆಹಿಕಲ್ಗಳಿಗೆ ಬೇಕಾಗೇ ಇರುತ್ತೆ. ಆದರೆ ಈ ಗಾಡಿಗಳು ಹೆಡ್ಲೈಟ್ ಸಮಸ್ಯೆ, ಕ್ಲಚ್ ಸಮಸ್ಯೆ, ಬ್ರೇಕ್ ಸಮಸ್ಯೆಯಿಂದ ಬಳಲ್ತಾನೆ ಇದೆ. ಇದ್ರ ಬಗ್ಗೆ ಎಷ್ಟೇ ಮಾಹಿತಿ ನೀಡಿದ್ರೂ ಪ್ರಯೋಜನ ಆಗ್ತಿಲ್ಲ. ಡಿಪೋ ಮ್ಯಾನೇಜರ್ಗಳು ಹೆಚ್ಚಿನ ಗಮನ ತಗೊಳ್ದೇ ಇರೋದ್ರಿಂದ ತಮ್ಮ ಪ್ರಾಣವನ್ನ ಕೈಲಿಡಿದು ಚಾಲಕರು ಹಾಗೂ ಕಂಡಕ್ಟರ್ಗಳು ಗಾಡಿಯನ್ನ ಮುಂದೆ ನಡೆಸ್ತಾರೆ. ಇನ್ನಾದ್ರೂ ಸಾರಿಗೆ ಇಲಾಖೆ ಫಿಟ್ನೆಸ್ ಇರುವಂತಹ ಗಾಡಿಗಳನ್ನ ರೋಡ್ಗೆ ಬಿಡಲಿ, ಪ್ರಯಾಣಿಕರು, ಚಾಲಕರು, ಕಂಡಕ್ಟರ್ಗಳಿಗೂ ಎಲ್ರಿಗೂ ಅನುಕೂಲ ಮಾಡಲಿ ಅನ್ನೋದು ಸುವರ್ಣ ನ್ಯೂಸ್ನ ಆಶಯ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಶಾಲೆಯಲ್ಲಿ 5ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅಂಥ ಶಾಲೆಯನ್ನ ಮುಚ್ಚಬಾರದು. ಆದರೆ 70 ಮಕ್ಕಳಿರುವ ಶಾಲೆಯನ್ನು ಸರ್ಕಾರ ಮುಚ್ಚಲು ಹೊರಟಿದೆ ಅಂದ್ರೆ ನಂಬ್ತೀರಾ? ಹೌದು, ಹಂಸಧ್ವನಿ ಕಿವುಡು ಮಕ್ಕಳ ಶಾಲೆಯನ್ನ ಈಗ ಸರ್ಕಾರವೇ ಮುಚ್ಚೋಕೆ ಆದೇಶ ಹೊರಡಿಸಿದೆ. ಇದರಿಂದ ಶಾಲೆಯ ವಿಶಿಷ್ಟ ಮಕ್ಕಳು ಹಾಗೂ ಶಿಕ್ಷಕರ ಬದುಕು ಮೂರಾಬಟ್ಟೆಯಾಗಿದೆ. ಖುಷಿಯಿಂದ ಕುಣಿಯುತ್ತಿರುವ ಈ ಮಕ್ಕಳೆಲ್ಲ ವಿಶಿಷ್ಟ ಮಕ್ಕಳು. ಹುಟ್ಟು, ಅಂಧತ್ವ, ಕಿವುಡು, ಮೂಕತನ, ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿರುವ ಈ ಮಕ್ಕಳ ಪಾಲಿಗೆ ಹಂಸಧ್ವನಿ ಕಿವುಡು ಮಕ್ಕಳ ಶಾಲೆ ಬೆಳಕಾಗಿದೆ. ಆದರೆ ಈ ಮಕ್ಕಳ ಭವಿಷ್ಯವನ್ನ ಕಿತ್ತುಕೊಳ್ಳಲು ಸರ್ಕಾರ ಮುಂದಾಗಿದೆ. ನಗರದ 2ನೇ ಹಳೆಯ ಕಿವುಡು ಶಾಲೆಯಾದ ಹಂಸಧ್ವನಿಯನ್ನ ಸರ್ಕಾರ ಮುಚ್ಚಲು ನಿರ್ಧರಿಸಿದೆ. ಸರ್ಕಾರದ ಆದೇಶದಿಂದ ಶಾಲೆಯ 70 ವಿಶಿಷ್ಟ ಮಕ್ಕಳ ಬದುಕು ಬೀದಿಗೆ ಬೀಳಲಿದ್ದು, ಪೋಷಕರು ಶಾಲೆ ಮುಚ್ಚದಂತೆ ಕಣ್ಣೀರು ಸುರಿಸುತ್ತಿದ್ದಾರೆ. ನಮಗೆ ದೂರಾಗಿ ಹೋಗೋಕ್ಕಾಗಲ್ಲ. ಇಲ್ಲಿಂದ ಬರೋಕ್ಕೆ 50 ರೂಪಾಯಿ ಆಗ್ತದೆ. ದೂರೆಲ್ಲ ಹೋಗೋಕ್ಕಾಗಲ್ಲ ಸರ್. ನಮ್ಮ ಮಕ್ಕಳಲ್ಲಿ ಇರೋಕ್ಕಾಗಲ್ಲ. ತುಂಬ ಕಷ್ಟ ನಮ್ಗೆ. ಇಲ್ಲಿ ಈ ಸ್ಕೂಲ್ ಇದ್ರೆ ನಮ್ಮ ಚೆನ್ನಾಗಿದೆ. ನಮ್ಮ ಮಕ್ಕಳು ನೋಡೋಕೆ ಮನೇಲಿ ಇರೋಕ್ಕಾಗಲ್ಲ. ಇಲ್ಲಿ ಬಂದರೆ ಸ್ವಲ್ಪ ಫ್ರೀ. ಸ್ಕೂಲ್ ನಮಗೆ ಬೇಕೇ ಬೇಕು ಸರ್. ಅಷ್ಟಕ್ಕೂ ಇಲಾಖೆಯ ನಿರ್ಧಾರಕ್ಕೆ ಕಾರಣ ಹಂಸಧ್ವನಿ ಶಾಲೆಯ ಹಿಂದಿನ ಮುಖ್ಯೋಪಾಧ್ಯಾಯಿನೇ. ಈಕೆ ಶಾಲೆಯ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರಂತೆ. ಇದೊಂದೇ ಕಾರಣಕ್ಕೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು ಶಾಲೆಯ 12 ಜನರ ಶಿಕ್ಷಕರಿಗೆ 2011ರಿಂದ ವೇತನ ನೀಡಿಲ್ಲ. ಗಾಯದ ಮೇಲೆ ಬರೆ ಎಳೆದಂತೆ ಈಗ ಶಾಲೆಯನ್ನೇ ಮುಚ್ಚಲು ಹೊರಟಿದೆ. ನಾವು ಸಂಬಳ ಕೊಡಿ ಅಂತ ಕೇಳಕ್ಕೆ ಹೋದರೆ ಏಕಾಏಕಿ ಬಂದು ಶಾಲೆನ ಮುಚ್ತೀನಿ ಅಂತ ಆರ್ಡ್ರ್ ತಗೊಂಬಂದು ಕೊಟ್ಟೋಗಿದ್ದಾರೆ. ನಮ್ಮ ಡೈರೆಕ್ಟ್ರು, ಡಿಸೇಬಲ್ ವೆಲ್ಫೇರ್ ಡೈರೆಕ್ಟ್ರು, ನಿರ್ದೇಶಕರು, ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಇವರು. ನಮಗೆ ಮಾತಾಡೋಕ್ಕೂ ಅವಕಾಶ ಕೊಡಲಿಲ್ಲ, ನಮ್ಮ ಕಷ್ಟಗಳನ್ನು ಕೇಳಲಿಲ್ಲ. ಏಕಾಏಕಿ ಬಂದು ಈ ಶಾಲೆ ಮುಚ್ತಾ ಇದ್ದೀವಿ, ಮಕ್ಕಳಿಗೆಲ್ಲ ಬೇರೆ ಕಡೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆದರೆ ಟೀಚರ್ಸ್ ಬಗ್ಗೆ ಆ ಆದೇಶದಲ್ಲಿ ಯಾವ ಒಂದು ಹೇಳಿಕೆನೂ ಹೇಳಿಲ್ಲ.
ಮತ್ತೊಂದು ಮಾಹಿತಿ ಪ್ರಕಾರ ಶಾಲೆಗೆ ಸೇರಿದ 5 ಎಕರೆ ಜಾಗದ ಮೇಲೆ ಇಲಾಖೆ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ಈ ಜಾಗವನ್ನ ಬೇರೊಬ್ಬರಿಗೆ ಪರಾಭಾರೆ ಮಾಡಲು ಇಲಾಖೆ ಅಧಿಕಾರಿಗಳು ತೆರೆಮರೆ ಪ್ರಯತ್ನ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಸದ್ಯ ಪ್ರಕರಣ ಹೈಕೋರ್ಟ್ ಅಂಗಳದಲ್ಲಿದ್ದು ಕೋರ್ಟ್ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ಕೊಟ್ಟಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸರ್ಕಾರ ವಿಶೇಷ ಕೌನ್ಸೆಲಿಂಗ್ ನಡೆಸಲು ನಿರ್ಧರಿಸಿದೆ. ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಶೇಷ ಕೌನ್ಸೆಲಿಂಗ್ನ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಇದರಂತೆ ಆಗಸ್ಟ್ 3 ಮತ್ತು 4ರಂದು ದಾಖಲಾತಿ ಪರಿಶೀಲನೆ, ಆಗಸ್ಟ್ 5 ಮತ್ತು 6ರಂದು ಸೀಟುಗಳ ಹಂಚಿಕೆ ಹಾಗೂ ಆಗಸ್ಟ್ 7 ಮತ್ತು 8ರಂದು ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ದಾಖಲು ಮಾಡಿಕೊಳ್ಳಬಹುದು. ನಿನ್ನೆ ಪ್ರಕಟವಾದ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆಯಲ್ಲಿ 24,000 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ರು. ಆದರೆ ಈ ಪೈಕಿ ಸಿಇಟಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಮಾತ್ರ ವಿಶೇಷ ಕೌನ್ಸಿಲಿಂಗ್ನಲ್ಲಿ ಪಾಲ್ಗೊಳ್ಳಬೇಕು. ಸದ್ಯ ವಿವಿಧ ಕೋರ್ಸುಗಳ ಒಟ್ಟು 9,327 ಸೀಟುಗಳು ಲಭ್ಯ. ಇದಕ್ಕೂ ಮುನ್ನ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಿಇಟಿ ಘಟಕದ ಎದುರು ಪ್ರತಿಭಟನೆ ನಡೆಸಿದರು. ಅವ್ರಿಗೊಂದು ಆಪ್ಷನ್ ಎಂಟ್ರಿ ಕೊಡ್ತೀವಿ. ನಾಳೆ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಎಲ್ಲರಿಗೂ ಕಲೆಕ್ಟ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಆಮೇಲೆ ಅವ್ರಿಗೆ ರ್ಯಾಂಕ್ ಲಿಸ್ಟ್ ಕೊಟ್ಟು ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ಇನ್ನೂ ಒಂದು 5 ದಿವಸ ಆಗ್ತದೆ. ಹಾಂ, 5th ಒಳಗೆ ಆಗ್ತದೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ.